ಇರುವಂಥ ದಸರಾ ಮಹೋತ್ಸವದಲ್ಲಿ ನಮ್ಮದೇ ಆದಂಥ ಆನೆಗಳು ನಾವು ಉಪಯೋಗ ಮಾಡ್ತೀವಿ ಜಂಬೂ ಸವಾರಿಗೆ. ಹೀಗಾಗಿ ದಸರಾ ಆನೆಗಳು ಇವತ್ತು ಯಾವುದೇ ಕೊಡುವಂಥ ಪ್ರಶ್ನೆ ಇಲ್ಲ. ನಮಗೆ ಈಗಾಗಲೇ ಏನು ಸೆಮಿ ಟ್ರೈನ್ಡ್ ಇವತ್ತು ಕುಮ್ಕಿ ಆನೆಗಳಿದೆ. ನಮ್ಮ ಕ್ಯಾಂಪ್ನಲ್ಲಿ ಸುಮಾರು 103 ಕುಮ್ಕಿ ಆನೆಗಳು ಇದ್ದಾವೆ. ಈಗ ಆ ರೀತಿಯಲ್ಲಿ ನಾವು ತಕ್ಷಣವೇ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರೂ ಉಪಯೋಗ ಆಗೋದಿಲ್ಲ. ಇದೆಲ್ಲವನ್ನು ನೋಡಿಕೊಂಡು ನಾವು ಏನು ಹೇಳಿದ್ದೇವೆ ಅಂದರೆ, ಮಹೋತ್ಗಳಿಗೆ ನೀವು ತರಬೇತಿ ಕೊಡಬೇಕು, ಕಾವಾಡಿಗಳಿಗೆ ತರಬೇತಿ ಕೊಡಬೇಕು. ಅದೆಲ್ಲವನ್ನು ಕೊಟ್ಟು ಅಲ್ಲಿ ಆನೆಗಳು ಏನೀಗಾಗಲೇ ಪುಂಡ ಆನೆಗಳು ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಹಳಷ್ಟು ಜನರಿಗೆ ಕಿರುಕುಳ ಕೊಡ್ತಾ ಇದ್ದಾವೆ, ಜನ ಸಾಯ್ತಾ ಇದ್ದಾರೆ, ಇವತ್ತು ರೈತರು ಬೆಳೆದಂಥ ಬೆಳೆ ನಷ್ಟ ಆಗ್ತಾ ಇದೆ. ಅದಕ್ಕೆ ಪರಿಹಾರ ರೀತಿಯಲ್ಲಿ ನಮ್ಮ ಟೀಮ್ ಆಗಲಿ ಅಥವಾ ನಮ್ಮವರಿಗೆ ಸಹಕಾರ ಮಾಡಲಿಕ್ಕೆ ಎಕ್ಸ್ಪರ್ಟೀಸ್ ಏನಿದೆ ಅದನ್ನು ಕಳಿಸ್ತೀವಿ. ಡಾಕ್ಟಿಂಗ್ ಮಾಡಲಿಕ್ಕೆ ಇರ್ಬೋದು, ವೆಟರ್ನರಿ ಇರ್ಬೋದು, ನಮ್ಮಲ್ಲಿರುವಂಥ ಸಹಕಾರ ಕೊಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ನಾನು ಈಗಾಗಲೇ ಅವರಿಗೆ ಹೇಳಿದ್ದೇನೆ. ಅದರ ಜೊತೆಯಲ್ಲಿ ನಾವು ನಮ್ಮ ರಾಜ್ಯದ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಭಾಗದ ಅನೇಕ ಜನ ಭಕ್ತಾದಿಗಳು ಇವತ್ತು ಶ್ರೀಶೈಲಂಗೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗ್ತಾರೆ, ತಿರುಪತಿಗೆ ಹೋಗ್ತಾರೆ. ಅಲ್ಲಿ ನಮ್ಮ ಕಲ್ಯಾಣ ಮಂಟಪ ಮಾಡಲಿಕ್ಕೆ ಜಮೀನು ಕೊಟ್ಟಿದ್ದಂಥದ್ದು ರಿನ್ಯೂವಲ್ ಆಗಿಲ್ಲ. ಇಂಥ ಕೆಲವೊಂದು ಪ್ರಕರಣಗಳು, ರಾಜ್ಯದ ಸಮಸ್ಯೆಗಳು ನಾನು ಅವರಿಗೆ ಗಮನಕ್ಕೆ ತಂದಿದ್ದೇನೆ. ಅದಕ್ಕೆ ಪರಿಹಾರ ಕಂಡುಕೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಬರುವಂಥ ದಿನಮಾನಗಳಲ್ಲಿ ತಿಂಗಳಿಗೆ ತಿರುಪತಿನೂ ಅಲ್ಲಿನೂ ಸಹಿತ ಇವತ್ತು ನಮ್ಮ ಭಕ್ತಾದಿಗಳು ಹೋಗಿದ್ದಂಥವರಿಗೆ ದರ್ಶನ ಇರ್ಬೋದು ಅಥವಾ ಅವರಿಗೆ ವಾಸ್ತವ್ಯ ಮಾಡಲಿಕ್ಕೆ ಕಲ್ಯಾಣ ಮಂಟಪಗಳಿರ್ಬೋದು, ಅಲ್ಲಿನ್ನೂ ಹೆಚ್ಚಿನ ಒಂದು ಮೂಲ ಸೌಕರ್ಯ ಒದಗಿಸಿಕೊಡ್ಲಿಕ್ಕೆ ಸಹಕಾರ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಮಾನ್ಯ ಪವನ್ ಕಲ್ಯಾಣ್ ಅವರಿಗೆ ನಾನು ಮನದಟ್ಟು ಮಾಡಿಕೊಟ್ಟಿದ್ದೇನೆ. ಮತ್ತು ಈಗಾಗಲೇ ಅವರು ಮಾತನಾಡೋತ್ತಿನಲ್ಲಿ ಒಂದು ಮಾತು ಭಾಳ ಹಿಡಿಸ್ತು ನನಗೆ. ಏನಪ್ಪ ಅಂತ ಹೇಳಿದರೆ, ನಾನು ಉಪಮುಖ್ಯಮಂತ್ರಿ ಅಥವಾ ನನ್ನ ಸರ್ಕಾರದಲ್ಲಿ ಇದ್ದಿದ್ದಕ್ಕಿಂತ ಜಾಸ್ತಿ ನಾನು ಮೊದಲನೇದಾಗಿ ಐ ಆಮ್ ಎ ಕಾನ್ಸರ್ವೇಷನಿಸ್ಟ್. ನಾನು ಇವತ್ತು ಪರಿಸರವಾದಿ ಇದ್ದೇನೆ. ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ನಾನು ಅರಣ್ಯ ಇಲಾಖೆ ಜವಾಬ್ದಾರಿ ತಗೊಂಡಿದ್ದೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈಗ ನಮ್ಮ ಬೋಸರಾಜಿಯವರು ಬಂದಿದ್ದಾರೆ, ಅವರಿಗೂ ಮತ್ತು ಆಂಧ್ರ ಪ್ರದೇಶಗೂ ನಮ್ಮ ಪಕ್ಷದ ವತಿಯಿಂದ ಭಾಳ ಅವಿನಾಭವಾದಂಥ ಒಂದು ಸಂಬಂಧ ಇದೆ. ನಮ್ದು ಇನ್ನೂ ಭಾಳಷ್ಟು ವಿಷಯಗಳಿದ್ದಾವೆ. ಆಂಧ್ರದಲ್ಲಿ ಹೋಗಿ ನಾವು once again will come to Andhra with a delegation for Karnataka's issues. I am 100% sure that you will solve the Karnataka problems. So ಈ ರೀತಿಯಲ್ಲಿ ಬಂದಂಥ ಪವನ್ ಕಲ್ಯಾಣ್ ಅವರಿಗೆ ನಾನು ಮತ್ತೊಮ್ಮೆ ಆರ್ಥಿಕ ಸ್ವಾಗತವನ್ನು ಬಯಸುತ್ತಾ, ಈಗ ನಾವೇನು ಇವತ್ತು ಒಪ್ಪಂದ ಮಾಡಿಕೊಳ್ತೀವಿ, ಒಡಂಬಡಿಕೆ ಮಾಡಿಕೊಳ್ತೀವಿ, ಇವತ್ತು ಆನೆಗಳ ಇದನ್ನು ಪಳಗಿಸುವಂಥದ್ದು ಇರ್ಬೋದು, ಈ ಎಲ್ಲ ವಿಷಯಗಳು ಇವತ್ತು ನಮ್ಮ ಹಿರಿಯ ಅಧಿಕಾರಿಗಳು 12ನೇ ತಾರೀಕಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಅದನ್ನು ಪೇ ಫಾರ್ವರ್ಡ್ ತೊಗೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರಿಗೆ ಮತ್ತೊಮ್ಮೆ ಕರ್ನಾಟಕ ಅಲ್ಲ, ಈಗ MOU ಡೀಟೇಲ್ ರೆಡಿ ಮಾಡ್ತಾ ಇದ್ದಾರೆ. 12ನೇ ತಾರೀಕಿಗೆ ಎಕ್ಸ್ಚೇಂಜ್ ಮಾಡಿಕೊಂಡು ಸೈನ್ ಮಾಡಿ ಅದನ್ನು ಕಾರ್ಯಗತ ಮಾಡ್ತೀವಿ. ಎಲ್ಲರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಈಗ ಮಾನ್ಯ ಪವನ್ ಕಲ್ಯಾಣ್ ಅವರು ಮಾತಾಡ್ತಾರೆ. Towards your right, sir. Little bit your right. You ready? I would like to welcome my heartfelt greetings, my heartfelt namaskars to all the media friends here. Thank you for being a part of this meeting. My heartfelt namaskars and greetings to Honorable Minister for Forest, Shri Ishwar Khandreji, Minister for Minor Irrigation, Shri N.S. Bose Garu. My heartfelt namaskars to you, sir. And with in a short time, when I sought appointment with Karnataka government to talk about the issues between what we share regarding forest issues,
and about human and elephant conflict and forest borders and poaching and red sandal smuggling. So the moment I asked an appointment immediately for accepting a request within the shortest time possible. I'm quite grateful on behalf of Andhra Pradesh government, on behalf of Honorable CM Sri Chandrababu Garu, and my heartfelt greetings to one more time from people of AP too. So I felt though we shared borders, our meeting started with Kuvempu's a short verse from Kuvempu, the poet Kuvempu, Kavi Sampada, Kuppali Venkatappa Puttappa. And as I said earlier, more than a minister, more than a deputy chief minister, I'm a conservationist at heart. So the moment I was preparing for this meeting, so my office gave me about a small poetic verse from Kuppali Venkatappa Puttappa, and it really invoked a great feeling in me. I thought I would like to start with that. And I have a great respect for Kannada language, and I feel sad to speak in English.